ಈಗ ಇಷ್ಟು ತೊಗೋರಿ, ತೊಗೊಂಡು ನೀವು ಏನು ಮಾಡಿರಿ 65ನೇ ದಿವ್ಸಕ್ಕೆ ರೀ ನೆಕ್ಸ್ಟ್ ಬರ್ತೈತಿ. ಅವಾಗ ಏನೈತಿ ಸ್ಮಾಲ್ ಅರ್ತಿಂಗಪ್ಪ ತಂದು ಮಾಡಿರಿ. ಅಲ್ಲಿ ಏನು ಮಾಡಿರಿ, ಒಂದು ಚೀಲ 10-20 ಒಂದು ಚೀಲ ಯೂರಿಯಾ ತೊಗೋರಿ. ಅಂದರೆ ಇದು ಒಂದು ಸೈಡ್ ಮಡಿಕೆ ಹೊಡೆದಂಗೆ ಮಾಡಿ ಆ ಮಡಿಕೆ ಒಳಗೆ ಹಾಕಿರಿ. ಇಲ್ಲಪ್ಪ ಅಂದ್ರೆ ಬಾಯ್ಗುದ್ಲಿ ತೂತ್ ಕಡ್ದು ಕೇಸಂದು ಪೂಟಿಗೆ ಒಂದೊಂದು ಮಿಕ್ಸ್ ಮಾಡಿ ಹಾಕಿರಿ. ನೆಕ್ಸ್ಟ್ ಏನೈತಿ ನಿಮ್ಗೆ ಏನೈತಿ 85ನೇ ದಿವ್ಸಕ್ಕೆ ಬರ್ತೈತಿ. ಅಲ್ಲಿ ಏನೈತಿ ರೀ ನೀವು ಇದನ್ನು ಮಾಡಿರಿ, ಯಾವುದು 13-0-45 ಅದು ಹೆಚ್ಚು ಕಡಿಮೆ ಒಂದು ಗಣಿಕೆ ಮೇಲೆ ಶುರು ಆಗತ್ತಿರ್ತೈತಿ. ಅಲ್ಲಿ ಇಂಥ ರೋಗ ಬರುವಂಥ ಸಾಧ್ಯತೆ ಹೆಚ್ಚಿರ್ತಿರ್ತಾವೆ. 13-45 ತೊಗೋರಿ. ಅಲ್ಲಿ ಯಥ ಪ್ರಕಾರ ಸಿವಿಡ್ ಎಕ್ಸ್ಟ್ರಾಕ್ಟ್ರ್ ಅದನ್ನು ತೊಗೋರಿ, ಪಾವಲಿಟ್ರ್ ತೊಗೋರಿ, ಇದನ್ನು ತೊಗೋರಿ. ಮೈಕ್ರೋನ್ಯೂಟ್ರೆಂಟ್ ಚಿಲೇಟೆಡ್ ಯಾವಾಗ ಸ್ಪ್ರೇ ತೊಗೋತೀರಿ ಆ ಟೈಮ್ದಾಗ ನೀವು ಚಿಲೇಟೆಡ್ ಮೈಕ್ರೋನ್ಯೂಟ್ರೆಂಟ್ ತೊಗೋರಿ. ಅದನ್ನು ಮುಂದೆ ಏನಂತಿ ಅಲ್ಲಿ GA ತೊಗೋರಿ. ಇಲ್ಲಿ ನೀವು ಹಾರ್ಮೋನ್ ಏನು ತೊಗೋತಿರ್ತಾರಲ್ಲ GA 4-5 ಗ್ರಾಮ್ ಹಾಕಿರಿ ಒಂದು ಎಕರೆಗೆ. 2 ಗ್ರಾಮ್ ಏನಂತಿ IA ತೊಗೋರಿ. ತೊಗೊಂಡ್ಕಿಸಿಂದ ಅದನ್ನು ನೀವು ಸ್ಪ್ರೇ ಕೊಡ್ರಿ. ಅದನ್ನು ಅದ್ರೊಳಗೆ ನೀವು ಫಂಗಿಸೈಡ್ ಪೆಸ್ಟಿಸೈಡ್ ನಿಮಗೆ ವಾತಾವರಣ ನೋಡಿರಿ. ನೀವು ಭಾಳ ಬಿಸಿಲಿದ್ರೆ ಹಾಕಿರಿ, ಬಿಡೋರು ಬಿಡ್ರಿ. ಅದ್ರ ಏನು ಅಷ್ಟು ಅವಶ್ಯಕತೆ ಇರಲ್ಲ. ಯಾವಾಗ ತಂಡಿರ್ತೈತಲೇ ಆಗಟ್ಟು ಹೆಚ್ಚು ಯೂಸ್ ಮಾಡ್ಕೊರಿ ಫಂಗಿಸೈಡ್ ಪೆಸ್ಟಿಸೈಡ್. ಮತ್ತು ಇನ್ನು ಬಿಸಿಲು ಇದ್ದಂಗೆ ಏನು ಅದರದ್ದೇನು ಅಷ್ಟು ಅವಶ್ಯಕತೆಯೂ ಇಲ್ಲ. ಅವಶ್ಯಕತೆ ಬಿದ್ದರೆ ಹಾಕೋರಿ. ಮುಂದೆ ಎಲ್ಲೆಲ್ಲಿ ನಿಮ್ಗೆ ಸುಳಿ ಕೊರಕ ಆದಾಯ ಇರ್ತಿರ್ತಾವೆ, ನಿಮ್ಗೆ ಅನುಕೂಲ ತಕ್ಕಂಗೆ ಮಾಡ್ಕೋರಿ. ಅವನು ಅದ್ರದ್ದೇನೇನು ಭಾಳ ಡಿಸ್ಕಷನ್ ಮಾಡೋ ಅದನ್ನಿಲ್ಲ. ಆಯ್ತು, ನೆಕ್ಸ್ಟ್ ನಿಮ್ಗೆ 100 ದಿವಸ ಅಥವಾ 110 ದಿವಸ ಅಥವಾ 120 ದಿವಸಕ್ಕೆ ಅನ್ಕೊಳ್ತಾ ನೀವು ಒಂದು ಬೋಧಿ ಏರ್ಸ್ಕೋರಿ. ಅಲ್ಲಿ ಬೋಧಿ ಏರ್ಸೋತ್ನಾಗ ಮೊದಲು ಮೇನ್ ಪಾಯಿಂಟ್ ಇದು ಉಲ್ಟಾ ಇನ್ನು ಹಿಂಗೆ ಬರ್ಬೇಕಿರೋದು. ಇನ್ನು ಕತಕ್ಕ ಫಸ್ಟಿಗೆ ಏನೇನು ನಿಮ್ಗೆ 3-2-1 ಅಂದ್ರೆ ನಮ್ಮ ಫಸ್ಟಿಗೆ 120 ದಿವಸನಾಗ ನೈಟ್ರೋಜನ್ ಪಾಯಿಂಟ್ ಹೆಚ್ಚಿರಬೇಕು, ಪೊಟ್ಯಾಶ್ ಪಾಯಿಂಟ್ 3ನೇದ್ರಾಗ ಇರ್ಬೇಕು. ಇನ್ನು ಬರೋದೇಂತಿ ಹಿಂಗೆ ಉಲ್ಟಾ. ಇಲ್ಲಿ ರಂಜಕ ಅಂದರೂ ಗ್ಯಾಪ್ ಮಾಡಿರಿ, ಬಿಟ್ಬಿಡ್ರಿ. ಅದನ್ನು ಅವಶ್ಯಕತೆ ಬೆಳಂಜನಿಗೆ ಏನು ಬೋಧಿ ಏರ್ಸೋತ್ನಾಗ ಏನು ಹಾಕೋತೀರಿ ಅಷ್ಟು ಹಾಕೋರಿ. ನೆಕ್ಸ್ಟ್ ಏನಂತಿ ರಂಜಕ ತೊಗೋಬೇಡ್ರಿ. ತೊಗೊಂಡು ನೀವು ಆಗ ಏನಂತಿ 1 ಪಾಯಿಂಟ್ನಾಗ ನೀವು ನೈಟ್ರೋಜನ್ ತೊಗೋರಿ, 2 ಪಾಯಿಂಟ್ನಾಗ ಏನಂತಿ ಇದನ್ನು ತೊಗೋರಿ ಪೊಟ್ಯಾಶ್ ಬರಲಿ. ಮತ್ತು ಇನ್ನೊಂದು ಏನು ಮಾಡಿರಿ, ನೈಟ್ರೋಜನ್ 3 ಥರದಾಗ ಬರ್ತೈತಿ. ಒಂದು ಯೂರಿಯಾ ರೂಪದಾಗ ಬರ್ತೈತಿ. ಯೂರಿಯಾ ಅಂದ್ರೆ ಇದು NH2, ಮುಂದೆ ಅಮೋನಿಯಾ ಅಂತಂದು ಬರ್ತೈತಿ, ಅಮೋನಿಯಂ ಸಲ್ಫೇಟ್ ಅಂತ. ಅದು NH4 ಅದು ಅಂದರೆ ಇದಕ್ಕಿಂತ ದೊಡ್ಡ ಬೆಳೆ ಸಿಗ್ಲಾಕದು ಅಂತ. ಇದು 3ನೇದು ನೈಟ್ರೇಟ್ ರೂಪ. ಯಾವುದೋ ಆದ್ರೂ ನೈಟ್ರೇಟ್ ರೂಪದಾಗ ಹೋಗ್ಬೇಕು ಬೆಳೆಗೆ. ಅವು ಭೂಮಿ ಒಳಗೆ ಕ್ರಿಯೆ ಆಗ್ತಾವೆ. ಇದನ್ನು ನೀವು 1ನೇದಿಂದ ತಿಳ್ಕೊರಿ. ಯೂರಿಯಾ ಮತ್ತು ಇವೇನು ಕಾಂಪ್ಲೆಕ್ಸ್ ಗೊಬ್ಬರಗಳದಾವು ಇವ್ನು ಇಲ್ಲಿ ಬಿಟ್ಟು ಬಿಡ್ರಿ. ಅಲ್ಲಿ 120 ದಿವಸ ಏನು ಬೋಧಿ ಏರ್ಸ್ತಾರಲ್ಲ ಅಲ್ಲಿ ತನಕ ಮಾಡ್ಕೊರಿ. ಅವ್ನು ಮಾಡ್ಕೊಂಡಿಂದ ಮುಂದಿಂದ ನಾನು ಮತ್ತೆ ಹೇಳ್ತೀನಿ ನಿಮ್ಗೆ. ಮೊದಲು ಪೊಟ್ಯಾಶ್ ತೊಗೋರಿ. ಬೋಧಿ ಏರ್ಸೋತ್ನಾಗ ಪೊಟ್ಯಾಶ್ ತೊಗೋರಿ. DAP ತೊಗೋರಿ. DAP ಇಲ್ಪ ಹೈ pH ಮೊನ್ನೆ ಇರ್ದಲ್ಲ ಅವ್ರು ನೀವು ಏನು ಮಾಡಿರಿ, ಯಾವುದಾರು 12-16, 10-26, 20-20-0-13. ಮುಂದೆ ಇದ್ರೊಳಗೆ ಸಿಂಗಲ್ ಸೂಪರ್ ಫಾಸ್ಫೇಟ್ ನೀವು ಬೇಕಾದ್ರೆ ಈಗ ಹಾಕೋರಿ. ಈಗ ಯಾಕಂತ ಕೇಳಿದ್ರೆ ತಳದ ಸಿಂಗಲ್ ಸೂಪರ್ ಫಾಸ್ಫೇಟ್ ನೀವು ಹಾಕ್ಕೊಂತಿದ್ರಲ್ಲೋ ಅಲ್ಲಿ ಮೈಕ್ರೋನ್ಯೂಟ್ರೆಂಟ್ಗೆ ಸ್ವಲ್ಪ ತೊಂದರೆ ಮಾಡ್ತೈತೆ ಅದು. ಮತ್ತು ಇಲ್ಲ ನೀವು ತಳದ ಸಿಂಗಲ್ ಸೂಪರ್ ಫಾಸ್ಫೇಟ್ ಯಾರು ಹಾಕೋತಿರಲಿಲ್ಲ ಅವ್ರು ಏನಂತಿ 65ನೇ ದಿವ್ಸಕ್ಕೆ ಸ್ಮಾಲ್ ಅರ್ತಿಂಗಪ್ಪ ಇರ್ತೈತಲ್ಲ ಅಲ್ಲಿ ಹಾಕೋತ ಬರ್ರಿ ನೀವು ಮೈಕ್ರೋನ್ಯೂಟ್ರೆಂಟ್. ಹೆಂಗಾದ್ರು ಸ್ಪ್ರೇದಾಗ ನೀವು ಅಂತೂ ನಿವಾರಣೆ ಮಾಡ್ತಿರ್ತೀರಿ, ಅಲ್ಲಿ ಹಾಕೋರಿ. ಇಲ್ಪ ಅಂತಂದ್ರೆ ಈ ಬೋಧಿ ಏರ್ಸೋತ್ನಾಗ ಅಷ್ಟೇನು ಅವಶ್ಯಕತೆ ಬೀಳಂಗಿಲ್ಲ. ದೊಡ್ಡ ಬೆಳೆ ಆಗಿರ್ತಾವೆ, ತಳಗೆಲ್ಲ ಅದಕ್ಕೆಲ್ಲ ಸಿಗ್ತಿರ್ತಾವೆ. ಈಗ ಅವು 2 ಜಾಗದಾಗ ಅಷ್ಟು ಮಾಡ್ಕೋರಿ. ಅದನ್ನು ಒಂದೊಂದು ತಿಳ್ಕೊರಿ. ಸಿಂಗಲ್ ಸೂಪರ್ ಫಾಸ್ಫೇಟ್ ಅಥವಾ TSP ಅಂತ ಅವೇನು ಹಾಕ್ತಿರ್ತಿರಲ್ಲ ಅದ್ರ ಜೋಡಿ ಮೈಕ್ರೋನ್ಯೂಟ್ರೆಂಟ್ ಯಾವಾಗೂ ಹಾಕಕ್ಕೆ ಹೋಗ್ಬೇಡ್ರಿ. ಹಾಕೋದ್ರೂ ಅದು ಫಿಟ್ ಆಗಿಬಿಡ್ತಾವೆ ಅದ್ರ ಜೋಡಿ. ಅದನ್ನ ಇದು ಮಾಡ್ಕೊರಿ. ಹಿಂಗೆ ಮಾಡಿ ಅಂತಿ ಇದ್ರೊಳಗೆ ಮತ್ತೆ ಏನಂತಿ ಒಂದು ಯೂರಿಯಾ ತೊಗೋರಿ. ಇದ್ರಾಗ ನೋಡಿ, ಒಂದು ಪೊಟ್ಯಾಶ್ ಒಂದು 20-20-0-13 ತೊಗೋ, ಒಂದು 2 ಚೀಲ ತೊಗೋರಿ, 1 ಚೀಲ ತೊಗೋರಿ. ನಿಮ್ಮ ಅನುಕೂಲ ತಕ್ಕಂಗೆ ನೋಡ್ಕೊರಿ. ಇಲ್ಲಿ ಇಷ್ಟು ಮಾಡಿಂದ್ರಿ ನೆಕ್ಸ್ಟ್ ನೀವು ಏನಂತಿ ಏನು ಮ್ಯಾಗ್ನೀಷಿಯಮ್ ತೊಗೋರಿ. ಇಲ್ಲಿ ಮತ್ತು ಇನ್ನು ಕತಕನ ಏನು ಹೇಳಿಲ್ಲ ಮ್ಯಾಗ್ನೀಷಿಯಮ್ ಇವೆಲ್ಲ ತೊಗೋಬೇಕ್ರಿ. ಒಂಥರ ಸಂಗೀತ ಇದ್ದಂಗೆ ಪೊಟ್ಯಾಶ ಮತ್ತು ಇಲ್ಪ DAP ಅಥವಾ 10-20-0-13, 10-26 ಇದನ್ನು ಇವು ಏನಂತ ಇವು ಕಾಂಪ್ಲೆಕ್ಸ್ ಒಳಗೆ ಏನಂತ ಯಾವ ಬೇಕಾದ್ರೆ ನೀವು ಆಯ್ಕೆ ಮಾಡ್ಕೊರಿ. ಅದ್ರೊಳಗೆ ಪೊಟ್ಯಾಶ್ ಅಂತೂ ಮೇನ್ ಇಟ್ಕೋರಿ. ನೈಟ್ರೋಜನ್ದಾಗಂತೂ ಯೂರಿಯಾ ಅಂತೂ 1 ಚೀಲ ತೊಗೋರಿ. ಮುಂದೆ ಏನಂತಿ ಅಮೋನಿಯಾ ರೂಪದಾಗ ಏನಂತಿ ಇವು ಕಾಂಪ್ಲೆಕ್ಸ್ ತೊಗೊಂಡಿರ್ತೀರ ಅದ್ರೊಳಗೆ ಎಲ್ಲೂ ಸಿಕ್ಕೇ ಇರ್ತೈತಿ ನಿಮಗೆ. ಅಷ್ಟು ಮಾಡ್ಕೋರಿ. 25 kg ಮ್ಯಾಗ್ನೀಷಿಯಮ್ ಸಲ್ಫೇಟ್ ಇಲ್ಲಿ ಮೇನ್ ಹಾಕೋರಿ. ಮುಂದೆ ಏನಂತಿ ಯಾರು ನಿಮಗೆ ವಾತಾವರಣದಾಗ ಸ್ವಲ್ಪ ಎಲ್ಲಂತೂ ಬಿಡ್ರಿ, ನಿಮ್ಗೆ ಬಿಸಿಲು ವಾತಾವರಣ ಐತಿ ಅಷ್ಟೇನು ನಿಮ್ಗೆ ಸಲ್ಫರ್ ಹಾಕೋ ಅವಶ್ಯಕತೆ ಬೆಳಂಗಿಲ್ಲ. ಇಷ್ಟು ಮಾಡ್ಕೋರಿ. ಮಾಡ್ಕೊಂಡಿದ್ದೇಂತಿ ನೆಕ್ಸ್ಟ್ ರೀ 110 ದಿವ್ಸಕ್ಕೆ ಅದು ಯಾರು ನೀವು ಬೋಧಿ ಏರ್ಸಿರಲ್ಲೋ 120 ಅಥವಾ 120 ದಿವ್ಸಕ್ಕೆ ಏರ್ಸಿರಲ್ಲೋ 130ನೇ ದಿವ್ಸಕ್ಕೆ ನೀವು ಇದನ್ನು ಮಾಡ್ಕೋರಿ. ಒಂದು ಬ್ಯಾಕ್ಟೀರಿಯಾ ಡ್ರಿಂಚಿಂಗ್ ಮಾಡ್ಕೋರಿ. ಮೇನ್ ಅಂದ್ರೆ ಯಾಕಂತ ಕೇಳ್ರಿಗ
ಬ್ಯಾಕ್ಟೀರಿಯಾನ ಈ ಬೆಳೆಗಳಿಗೆ ಆಹಾರ ಉತ್ಪಾದನೆ ಮಾಡಿಕೊಡು. ಹಿಂಗಾಗಿ ಅಂತ ಬ್ಯಾಕ್ಟೀರಿಯಾ ರೆಸಿಸ್ಟೆನ್ಸಿಂಗ್ ಮಾಡ್ಕೋರಿ. ಅದಾದಿಂದ ನಿಮಗೆ ನೆಕ್ಸ್ಟ್ ಗಣಕಿ ಮೇಲೆ ಹಂಗೆ ಕೂತಿರ್ತಾವೆ. ಒಂದು ಸೈಡ್ ಒಂದು ಸರಿ ನೀವೇನು ಮಾಡಿರಿ, ಎಕರೆಗೆ 10 kg ಬೋರಾನ, 1 kg ಇದನ್ನು ತೊಗೋರಿ. ಯಾವುದು ಇದನ್ನು 10 kg ಬೋರಾನ್ ಅಂತ ನೋಡಿರಿ. 10 kg ಕ್ಯಾಲ್ಸಿಯಂ ನೈಟ್ರೇಟ, 1 kg ಬೋರಾನ್ ಇವನ್ನ ತೊಗೊಂಡು ಏನು ಮಾಡಿರಿ, ಒಂದು ಡ್ರಮ್ನಾಗ ಹಾಕಿಸ್ಕೊಂಡು ಕಲಿಸಿಬಿಡ್ರಿ. ಡ್ರಿಪ್ನ್ಯಾಗ ಇದ್ದಾರಂತೂ ಏನು ಅನುಕೂಲ ಐತಿ ಬಿಡ್ರಿ, ಅವ್ರು ನಡೀತೈತಿ. ಕಲಿಸ್ಕಿಸ್ಕೊಂಡು ಹೈ ನೀರನ್ನೇ ಕೊಟ್ಬಿಡ್ರಿ ಅವನ್ನ. ಆಯ್ತು. ನೆಕ್ಸ್ಟ್ 150 ಅಥವಾ ನಿಮ್ಗೆ ಹೇರಾಪೇರಿ ಆಗಿದ್ರೆ 160 ದಿವಸ ಬರಲಿ, 150 ದಿವಸ ಬರ್ತೈತಿ. ಅಲ್ಲಿ ಏನೈತಿ, ನೀವು ಏನು ಮಾಡಿರಿ, ಈ ಹಾರ್ಡ್ ಮಣ್ಣಿದ್ದವರು ಅಂದ್ರೆ ಕ್ಷಾರ ಮಣ್ಣಿದ್ದವರು 50 kg ಅಮೋನಿಯಾ ತೊಗೋರಿ. ಅಮೋನಿಯಂ ಸಲ್ಫೇಟ 25 kg MOP ತೊಗೋರಿ. ಇಲ್ಪ ಡ್ರಿಪ್ ನಿಮಗೆಲ್ಲ ನಿಮ್ಗೆ ಅನುಕೂಲ ಇತ್ತಿಲ್ಲ, ಅದು 25 kg, ಅದು 25 kg ವೈಟ್ ಪೊಟ್ಯಾಸ್ ತೊಗೋರಿ ನೀವು ಡ್ರಿಪ್ ಇದ್ದವರು. ಮತ್ತು ಇಲ್ಲ ನೀವು ಇದೊಂದು ಸರಿ ನಾವು ಚಲೋ ತಂಗಿ ಮಾಡ್ದವ್ರಿದ್ರೆ ನೀವು ಒಂದೊಂದು ಚೀಲ, ಅದೊಂದು ಚೀಲ ನೀವು ಹಾಕೋರಿ. ಆಯ್ತು. ಮುಂದೆ ಏನಂತ ನಿಮ್ಗೆ 170 ದಿವಸ ಬರ್ತೈತಿ. ಅಲ್ಲಿ ಒಂದು 10 kg ಕ್ಯಾಲ್ಸಿಯಂ ನೈಟ್ರೇಟ್ ಬಿಡ್ರಿ. ಮುಂದೆ ಏನಂತ 1 kg ಬೋರಾನ್. ಯಾಕಂತ ಕೇಳಿ ಗಣಿಕೆಯನ್ನು ಕಬ್ಬು ಹೆಂಗೆ ಹೋದಂಗೆ ಗಣಿಕೆ ಸಿಗುವಂಥದ್ದು ಸಮಸ್ಯೆ ಇರ್ತೈತಿ ಅಲ್ಲಿ. ಮತ್ತು ಮುಂದೆ ಏನಂತ ಮೇಲೆ ಎಲೆಗಳೂ ಮಡ್ಸ್ಕೊತಿರ್ತಾವೆ. ಹಿಂಗಾಗಿ ಏನಂತ ಅದನ್ನು ನೀವು ಮಾಡೋಕೆ 1-2 ಸರಿ ಮಾಡೋಕೆ ಬೇಕು ಅದನ್ನು ಅಂತ. ಇದು ಆದಂದ್ರೆ ನೀವು ಮತ್ತು ಪ್ರತಿ 30 ದಿವಸ ನೈಟ್ರೋಜನ್ ಇದನ್ನೊಂದು ಇಟ್ಕೊಂಡು ಬಿಡ್ತೀವಿ. ಇಲ್ಲಿ 150 ದಿವ್ಸಕ್ಕೆ ನೀವು ಇಲ್ಲಿ ಏನು ಹಾಕಿರ್ತಿರಲ್ಲ ಅಮೋನಿಯಾ ರೀ, ಆಯ್ತು. ಅಲ್ಲಿಂದ 180 ದಿವ್ಸಕ್ಕೆ ಇದು ಮತ್ತೆ ಬರ್ತೈತಿ. ಅಲ್ಲಿ ನೀವು ಇಂತ 25 ಮಾಡ್ಕೊರಿ, ಇಲ್ಲಿಕ 50-25 ಮಾಡ್ಕೊರಿ. ನೆಕ್ಸ್ಟ್ ಇಯರ್ಲಿ ಬರ್ತೈತಿ 210 ದಿವ್ಸಕ್ಕೆ ಬರ್ತೈತಿ. ಅಲ್ಲಿ ಸೇಮ್ ಇದನ್ನು ತೊಗೊಂಡು ಹೋಗೋದು. 210 ದಿವ್ಸಕ್ಕೆ ನಿಮ್ಗೆ ಏನಂತ ಅಮೋನಿಯಾ ತೊಗೋರಿ, ನೈಟ್ರೇಟ್ ತೊಗೋರಿ. ಇದನ್ನು ನೈಟ್ರೇಟ್ ತೊಗೊಂಡ್ರಿ, ಪೊಟ್ಯಾಸ್ ರೀ ಅಂತ. ನೀವು ಕಲಿಸಿ ನೀರನ್ನೇ ಹಾಕಿ ಬಿಡೋರಿದ್ರಲ್ಲೂ ಕಬ್ಬು ದೊಡ್ಡದಂಗೆ ವೈಟ್ ಪೊಟ್ಯಾಸ್ ತೊಗೋರಿ. ಅಮೋನಿಯಾ ಅಂತೂ ಕರಗತ್ತಿರ್ತೈತಿ, ಅದು ಕರಿಗೆ ನೀರಿನ ಕೂಡ ಇದಾಕೈತಿ, ಅದನ್ನು ಬಿಡ್ಬೋದು ನೀವು. ಇದನ್ನು ಎಲ್ಲಿ ಇದು ಮಾಡ್ಬೇಕಂದ್ರೆ ಪ್ರತಿ ತಿಂಗಳು ಇವು 2 ಜೋಡಿ ಇರಬೇಕು. 150 ಅಥವಾ 160 ದಿವಸ, ಇದನ್ನು 260 ದಿವಸ ರೀ. 250 ಅಥವಾ 260 ದಿವ್ಸಕ್ಕೆ ಇದ್ರನ್ನ ಮುಗಿಸ್ಕೊಂಡು ಬಿಡ್ರಿ. ಮುಗಿಸ್ಕೊಂಡು ಕಿಸಿಂದ ನೀವು ಆರಾಮ್ ಸರಿ ಅಂತಿ ಇದನ್ನು ಕೈ ಬಿಟ್ಬಿಡ್ರಿ ಅಲ್ಲಿ. ಅಂತ ಅದ್ರ ಮೇಲೆ ನಿಮ್ಮ ವಾತಾವರಣದ ಅದೇ ಎಲ್ಲ ಸಿಗಲಾಕತ್ತೈತಿ ಭೂಮಿ ಒಳಗಿಂದು. ಮುಂದೆ ಏನಂತ ನಿಮ್ಗೆ ಟೈಮ್ ಸಿಕ್ಕಾಗ ಗೊಬ್ಬರ ಹಾಕೋದು ಇವೆಲ್ಲ ಮುಗಿತೈತಿಲ್ಲ. ಬ್ಯಾಕ್ಟೀರಿಯಾಗಳು ಈ ಡಿಕಾಂಪೋಸರ ಅದು ಇದು ಏನು ಇರ್ತೈತಲ್ಲ, ಇಂಥ ಬ್ಯಾಕ್ಟೀರಿಯಾಗಳೆಲ್ಲ ಬಿಡ್ರಿ. ಯಾಕೆ ನೀವು ಏನು ಕೊಟ್ಟಿರ್ತಿರಲ್ಲ ಅದೆಲ್ಲ ಭೂಮಿ ಒಳಗೇನು ಹೆಚ್ಚು ಕಡಿಮೆ ಉಳಿದಿರ್ತೈತೆ. ಅದೆಲ್ಲ ಹಿಂಗಾಗಿ ಅದನ್ನೆಲ್ಲ ಹುಡುಕಾಡಿ ತಿಂದು ಮಾಡಿ ಆ ಬೆಳೆಗಳು ಕೊಟ್ಬಿಡ್ತಾವೆ. ಇಷ್ಟು ಮಾಡ್ಕೊಂಡು ನಿಮ್ಗೆ ಅದು ಕರೆಕ್ಟ್ ಯಾವುದೋ ರೋಗ ಬರೋಲ್ಲ, ಏನೆಲ್ಲ ಅನುಕೂಲ ಆಗ್ತೈತಿ. ಇಷ್ಟು ಮಾಡಿ ನೆಕ್ಸ್ಟ್ ಮುಂದೆ ಎಪಿಸೋಡ್ಗೆ ಮತ್ತೆ ವಿಷಯ ತೊಗೊಂಡು ಮತ್ತೆ ಬರೋದು.